ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದ ಪವಿತ್ರ ಗೌಡ 6 ತಿಂಗಳ ಬಳಿಕ ಇವತ್ತು ಬಿಡುಗಡೆ ಆಯಿತು. ಹೈಕೋರ್ಟ್ನ ಆದೇಶದ ಪ್ರಕಾರ ಅವ್ರ ಮನೆಯವರೆಲ್ಲ ಅವ್ರನ್ನ ಬರಮಾಡಿಕೊಂಡ್ರಂತೆ. ಅವರೇನೇನೋ ದೇವಸ್ಥಾನಕ್ಕೆಲ್ಲ ಹೋಗಿ ಪೂಜೆ ಗೀಜೆ ಎಲ್ಲ ಮಾಡಿದ್ರಂತೆ. ಸಂತೋಷ ಮಾಡಲಿ. ಅವರೇನೋ ಆ ಟೈಮಲ್ಲಿ ಅರ್ಚನೆ ಮಾಡಿಸಿದ್ರಂತೆ. ಅವಾಗ ದರ್ಶನ್ ಆ ಹೆಸರನ್ನು ಹೇಳಿಸಿ ಅರ್ಚನೆ ಮಾಡಿಸಿದ್ರಂತೆ. ಮಾಡಿಸ್ಬೋದು, ಅವ್ರ ಇಷ್ಟ. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. ಹಿಂಗಿದ್ದಿದ್ದ ದೋಸೆ ನಂಗೆ ತುಪುಕ್ಕನ್ ದಬಾಕ್ಬಿಟ್ಟಲ್ಲಣ್ಣ. मोहन कुमार नामदेशीय, शोभा नामदेशीय, यशवंत नामदेशीय, विशाल नामदेशीय, सह कुटुंबेन वर्गेण एवं गणेशेन दर्शन नामदेशीय देवदादर दोषावर्यत देवदादर ವಿಜಯಲಕ್ಷ್ಮಿ ಅತ್ತಿಗೆ ಅವರಲ್ಲ, ಅವ್ರು ಬಂದು ದೊಡ್ಡವರು, ಇವ್ರು ಚಿಕ್ಕವರು. ಇಬ್ರು ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ನಾವೇಂಗೆ ಹೇಳೋದು, ಇವ್ರ ಹೆಸರು ಮಾಡಿಸ್ರಿ ಅವ್ರ ಹೆಸರು ಮಾಡಿಸಿ ಅಂತ ಹೇಳೋಕ್ಕಾಗತ್ತಾ? ಆ ಟೈಮಲ್ಲಿ ಅವ್ರೇನು ಹೆಚ್ಚಿಗೆ ಮಾತಾಡಲಿಲ್ವಂತೆ. ಬೆಂಗಳೂರು ಬಿಡೋಂಗಿಲ್ಲ. ಕೊನೆಗೆ ಹೋಗಿ ಲಾಸ್ಟ್ಲಿ ಅವರು ಥ್ಯಾಂಕ್ ಯು ಅಂತ ಮೀಡಿಯಾಗೆ ಥ್ಯಾಂಕ್ ಯು ಹೇಳ್ಬಿಟ್ಟು ಹೊಟ್ಟೋದ್ರಂತೆ. ಬಿಟ್ಟ ಅಂದ್ರೆ ಒಂದ್ ಹಲ್ಲು ಉಳಿಯೋದಿಲ್ಲ. ಮತ್ತು ಅವ್ರದ್ದು ಅವ್ರ ಹಿಂದೆ ಪತಿ ಆಗಿದ್ದವರು ಅವರೇನೋ ಬೆಂಗಳೂರಿಗೆ ಬಂದಿದ್ರಂತೆ. ಅವರು ಏನೋ ಮಾತಾಡಿದ್ದಾರೆ. ಖುಷಿ ಆಗಿದೆ, ತುಂಬ ಚೆನ್ನಾಗಿ. ಐ ಆಮ್ ಫೀಲಿಂಗ್ ವೆರಿ ಹ್ಯಾಪಿ ಆ್ಯಂಡ್ ದ ಥಿಂಗ್ ಇಸ್ ಆ ದೇವರು ನನ್ನ ಮಾತು ಕೇಳಿದ್ರು. ಕೇಸ್ ಸಾಲ್ವ್ ಆಗಿಬಿಟ್ರೆ ಸಾಕು ಅನ್ಸುತ್ತೆ. ಏನ್ ಪುಟ್ರಂಗಣ್ಣ ಹಿಡಿಯೋದು ಹಿಡಿತಾ ಸರಿಯಾಗಿರೋದ್ನೇ ಹಿಡಿದಿದ್ಯಾ ಬಿಡು. ತಪ್ಪು ಮಾಡಿದಾರೆ. ಎಸ್, ಹೈಕೋರ್ಟ್ನ ಆದೇಶ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಗೃಹ ಇಲಾಖೆ ತಯಾರಿ ನಡೆಸಿದೆ. ಹೀಗಾಗಿ ಬಿಜಿಎಸ್ ಆಸ್ಪತ್ರೆಯಲ್ಲಿರುವ ದರ್ಶನ್ಗೆ ಟೆನ್ಷನ್ ಅಂತೆ. ಗುರುವಾರದವರೆಗೂ ಚಿಕಿತ್ಸೆ ಮುಂದುವರಿಯಲಿದೆ. A6 ಜಗದೀಶ್ಗೆ ಬೇಲ್ ಸಿಕ್ಕರೂ ಶ್ಯೂರಿಟಿ ಸಿಕ್ಕಿಲ್ಲ. ಹಾಗಾಗಿ ನಟರನ್ನ ನಂಬಿ ಯಾರು ಮೋಸ ಹೋಗಬೇಡಿ ಅಂತ ಜಗದೀಶ್ನ ತಾಯಿ ಆಕ್ರೋಶ ಹೊರಹಾಕಿದ್ದಾರೆ. ಹುಡುಗರು ಯಾರು ನೆಮ್ಕೊಂಡು ಈ ತರ ಮೋಸ ಹೋಗ್ಬಾರ್ದು ಸರ್. ನನ್ನ ಮಗ ಹೋಗಿದ್ದಾನೆ, ಇನ್ನು ಮುಂದೆ ಯಾರು ಈ ತರ ಹೋಗ್ಬಾರ್ದು. ದರ್ಶನ್ ಸಾರೇ ನಮಗೆ ಇದು ಮಾಡ್ಬೇಕು ಸರ್. ಅವ್ರ ಮಾತಿಗೆ ಬೆಲೆ ಕೊಟ್ಟು ಹೋಗಿದ್ದಾರೆ. ಇವತ್ತಿನ ದಿವಸ ಅವರೇ ನಮಗೆ ಕಾಪಾಡ್ಬೇಕು. ಎಣ್ಣೆ ಹಾಕೊಂಡು ಗಟ್ಟಿ ಕಟ್ಕೊಂಡಿಲ್ವ ನಾವು? ಅದನ್ನೆಲ್ಲ ಲೆಕ್ಕ ಕೊಡಿದೇವ. ಹಗಲು ರಾತ್ರಿ ಎಣ್ಣೆ ಹಾಕೊಂಡು ಕೆಲಸ ಮಾಡಿದಮ್ಮ ಕಣ್ಣಿಗೆ. ಲಾಯರ್ ಸಾಹೇಬ್ರು ಬಿಡಿಸ್ಕೊಟ್ಟಿದ್ದಾರೆ, ಪಾಣಿ ಕೇಳ್ತಾ ಇದಾರೆ. ಯಾರು ಮುಂದೆ ಬಂದ್ ಮಾಡ್ತಿಲ್ಲ ಸರ್. ನನ್ನ ಮಗನ್ನ ಬಿಡಿಸ್ಕೊಡ್ಬೇಕು ಸರ್ ಅವ್ರು ಅಷ್ಟೇ. ಎಲ್ಲ ಕಡೆ ಹೇಳಿದ್ದೀನಿ, ಮತ್ತೊಮ್ಮೆ ಹೇಳ್ತೀನಿ, ಕಾಲಾಯ ತಸ್ಮೈ ನಮಃ. ಎಲ್ಲದಕ್ಕೂ ದೇವ್ರು ನೋಡ್ಕೊತಾನೆ, ಅವನು ಉತ್ತರ ಕೊಡ್ತಾನೆ. ಕೆಟ್ಟದ್ದು ಬರದೆ ಒಳ್ಳೆ ದಾರಿ ಕರ್ಕೊಂಡು ಹೋಗಕ್ಕೆ, ಒಳ್ಳೆ ದಿನಗಳನ್ನ ತೋರ್ಸಕ್ಕೆ. ಸೂಪರ್ ಅಲ್ಲ, ನಾನ್ ಸತ್ಯ ಹೇಳ್ತೀನಿ. ಊರಲ್ಲಿಗೆಲ್ಲ ನನ್ನ ಬಗ್ಗೆ ಬೇಜಾರು. ನಾನು ವರ್ಷ ನನ್ನ ಮಗ ಕಚ್ಚರ ನನ್ನ ಮಗ.